ನಮಸ್ತೆ ಚಾಮರಾಜನಗರ. ಈ ದಿನ ನಾವು ವಿಶ್ವ ಜಲ ದಿನೋತ್ಸವದ ಆಚರಣೆ ಸಂದರ್ಭದಲ್ಲಿ ಬಂದಿದ್ದೇವೆ. ನಮ್ಮ ಮುಖ್ಯ ಅತಿಥಿಯಾಗಿ ಉಪನ್ಯಾಸಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಋಗ್ವೇದಿಯವರು ಬಂದಿದ್ದಾರೆ. ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್. ಸರ್, ಈ ದಿನ ನಾವು ನಮ್ಮ ಜೀವನದ ಮುಖ್ಯ ಆಧಾರ ನೀರು. ಆ ನೀರನ್ನ ಇಟ್ಕೊಂಡು ನಾವು ವಿಶ್ವ ಜಲ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ನಮಸ್ಕಾರ. ಹಸಿರು ಪಡೆ ಒಂದು ವಿಶೇಷವಾದಂತಹ ಸಂಘಟನೆ. ಇದು ಜಾಗೃತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇಂದು ವಿಶ್ವ ಜಲ ದಿನ. ವಿಶ್ವಸಂಸ್ಥೆ ವಿಶ್ವ ಜಲ ದಿನವನ್ನು 1992ನೇ ಇಸವಿಯಲ್ಲಿ ಅಂಗೀಕಾರ ಮಾಡುತ್ತೆ. ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಈ ಜಲವನ್ನು ಸಂರಕ್ಷಣೆ ಮಾಡುವುದು, ಶುದ್ಧವಾದ ನೀರನ್ನು ತಲುಪಿಸ್ತಕ್ಕಂಥದ್ದು, ನೀರಿನ ಜಾಗೃತಿಯನ್ನು ಮಾಡಿ, ಅರಿವನ್ನು ಉಂಟು ಮಾಡಿ, ಶುದ್ಧವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ವಿಶ್ವಸಂಸ್ಥೆ ಈ ಕಾರ್ಯವನ್ನು ಅಂಗೀಕಾರ ಮಾಡುತ್ತೆ. 92ರಲ್ಲಿ ಅಂಗೀಕಾರ ಮಾಡಿ 93 ಮಾರ್ಚ್ 22 ರಿಯೋ ಡಿ ಜನೈರೋದಲ್ಲಿ ಈ ಒಂದು ವಿಶ್ವ ಜಲ ದಿನಕ್ಕೆ ಅಂಗೀಕಾರವನ್ನು ಆಗಿ ನಿರಂತರವಾಗಿ ವಿಶ್ವ ಜಲ ದಿನ ಆಚರಣೆ ನಡ್ಕೊಂಡು ಬರ್ತಾ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನದಿ ಜಲಗಳಿಗೆ ಒಂದು ತಾಯಿ ಸ್ಥಾನ ಕೊಟ್ಟು ಆ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಆದರೂ ನಮ್ಮಲ್ಲಿ ಒಂದು ಕೊರತೆ ಏನಾಗಿದೆ ಅಂದರೆ, ಇಡೀ ವಿಶ್ವದಲ್ಲಿ ಅವರು ಜಸ್ಟ್ ನೀರು ಅನ್ನೋ ಭಾವನೆಯಲ್ಲಿ ಅದನ್ನು ಉಪಯೋಗಿಸ್ತಿದ್ರು. ಎಲ್ಲ ಕಡೆನೂ ನೀರು, ನದಿಗಳನ್ನು ತುಂಬ ಕ್ಲೀನಾಗಿ, ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಬರ್ತಿದ್ದಾರೆ. ನಾವು ತಾಯಿ ಸ್ಥಾನ ಕೊಟ್ಟು ತುಂಬ ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನು? ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಬಳಕೆ. ಹೌದು. ಮನುಷ್ಯ ತನಗೆ ಅಗತ್ಯಕ್ಕಿಂತ ಸುಮಾರು 122ರಷ್ಟು ಪಟ್ಟು ಅನಗತ್ಯವಾಗಿ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದಾರೆ. ಅರಿವು ಎಷ್ಟು ಬೇಕೋ ಅಷ್ಟು ಬೇಕು, ಆದರೆ ಅದರ 120ಕ್ಕೂ ಹೆಚ್ಚು ಪಟ್ಟು ಈ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದ್ರಿಂದ ಬಹಳ ಕಲುಷಿತ ಆಗ್ತಾ ಇದೆ. ಇದರ ಬಗ್ಗೆ ಅರಿವಾಗಬೇಕು, ಪುರಾಣಗಳನ್ನು ಅಧ್ಯಯನ ಮಾಡಬೇಕು. ಆ ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಇದು ಬರೀ ನಮಗಾಗಿ ಅಲ್ಲ, ಇದು ಮುಂದಿನ ಭವಿಷ್ಯದ ಜಗತ್ತಿನ ಬಹುಶಃ 1100 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2050ರ ವೇಳೆಗೆ ಜಗತ್ತಿನ ಜನಸಂಖ್ಯೆ ಒಂದು ಇದೇ ಹಂತದಲ್ಲಿ ಹೋದರೆ 1100 ಕೋಟಿ ಜನ. 1100 ಕೋಟಿ ಜನಕ್ಕೆ ಈ ಕುಡಿಯುವ ನೀರಿದೆಯಲ್ಲ, ಅದು ಸಾಧ್ಯವಿಲ್ಲ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಒಂದೇ ಒಂದು ಸಣ್ಣ ಪೀಸ್ ಆಫ್ ಪೇಪರ್ನ ನಾವು ನದಿಗೆ ಹಾಕೋದಿಲ್ಲ. ಆದರೆ ನಮ್ಮಲ್ಲಿ ಸ್ವಲ್ಪ ಜಾಗೃತಿ ಆಗ್ತಾ ಇದೆ. ನದಿಗಳನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋದು, ನಾವು ಬಳಸುವ ಎಲ್ಲ ವಸ್ತುಗಳನ್ನು ಒಂದು ನಿಗದಿತ ಸ್ಥಳದಲ್ಲಿ ಹಾಕಿ ನೀರನ್ನು ನೀರಾಗಿ ಇಟ್ಕೋಬೇಕು, ಅಮೃತವನ್ನು ಅಮೃತವಾಗಿ ಇಟ್ಕೋಬೇಕು. ಅಮೃತವನ್ನು ವಿಷ ಮಾಡಿದ್ರೆ ಮತ್ತೆ ಜೀವಕ್ಕೆ ಬಹಳ ಅಪಾಯಕಾರಿಯಾಗಿ ಅನ್ಸುತ್ತೆ. ಒಂದೊಂದು ಹನಿ ನೀರು ನಮಗೆ ತುಂಬ ಮುಖ್ಯ ಜೀವನದಲ್ಲಿ. ಆ ಒಂದೊಂದು ಹನಿ ನೀರನ್ನು ನಾವು ವೇಸ್ಟ್ ಮಾಡದೆ ಅದನ್ನ ಯಾವ ಥರ ಇಟ್ಕೋಬೋದು ಅಂತ ನೋಡಿ, ಇದು ಒಳ್ಳೆಯ ಪ್ರಶ್ನೆ. ನೀರಿನ ಸದ್ಬಳಕೆಯೇ ಬಹಳ ದೊಡ್ಡ ಕೆಲಸ. ಮತ್ತು ನೀರನ್ನು ಬಳಸುವುದು ಮನುಷ್ಯನ ಬರೀ ಪ್ರಜ್ಞಾವಂತವಾದ ಕರ್ತವ್ಯ. ಇದು ನಾವೇನು ಮಾಡ್ತೇವೆ, ಸಣ್ಣ ಸಣ್ಣ ಕಾರ್ಯಗಳಿಗೂ ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ಬಳಸ್ತೇವೆ. ಉದಾಹರಣೆಗೆ, ಇವತ್ತಿನ ಆಧುನಿಕ ವ್ಯವಸ್ಥೆ ಒಳಗಡೆ ಈ ಫಿಲ್ಟ್ರೇಷನ್, ನೀರನ್ನು ಶುದ್ಧೀಕರಣ ಮಾಡೋದು, ಬಟ್ಟೆ ಒಗೆಯುವಂತಹ ಪ್ರಕ್ರಿಯೆಗಳು, ಮತ್ತು ಗಣಿ ಉದ್ಯಮ ಮತ್ತು ಸಾರ್ವಜನಿಕ ಕೈಗಾರಿಕಾ ಉದ್ಯಮಗಳಲ್ಲಿ ನೀರು ಬೇಕೇ ಬೇಕು. ಆ ನೀರನ್ನು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಬಳಸುವಂತಹ ಪ್ರಜ್ಞಾವಂತಿಕೆ ಪ್ರತಿಯೊಬ್ಬನಲ್ಲಿಯೂ ಕೂಡ ಮೂಡಲಿ. ಆ ಮೂಡೋದಕ್ಕೆ ಈ ವಿಶ್ವ ಜಲ ದಿನ ಒಂದು ರೀತಿಯಲ್ಲಿ ಜಾಗೃತಿಯ ಸಂಕೇತ ಆಗಲಿ ಅನ್ನೋದು ನಮ್ಮ ಆಶೆ. ನಾವು ನಮ್ಮ ಜನಪದ ನಾಡು ಅಂತ ಹೇಳ್ತೀವಿ ಸರ್. ನಮ್ಮ ಸಂಸ್ಕೃತಿಯಿಂದ ನಾವು ಜನಜಾಗೃತಿ ಹೇಗೆ ಮೂಡಿಸ್ಬೋದು ಈ ಒಂದು ನೀರಿನ ಉಳಿಸ್ಕೊಳ್ಳೋದಕ್ಕೆ? ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ. ನೀರು ಏಕೆ ವ್ಯರ್ಥವಾಗುತ್ತದೆ?
ಇದು ಮೊದಲನೇ ಕಾನ್ಸೆಪ್ಟ್ ಆಗಬೇಕು. ಹೌದು. ನೀರು ಯಾಕೆ ವ್ಯರ್ಥವನ್ನು ಮಾಡ್ತೇವೆ ಅನ್ನುವ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಆ ನೀರಿನ ಶುದ್ಧತೆ, ನೈರ್ಮಲ್ಯತೆ, ಅದರ ಉದ್ಭವ, ಅದರ ಬಳಕೆ ಮತ್ತು ಅದರ ವ್ಯಯ, ಈ ಮೂರರ ಒಂದು ವ್ಯವಕಲನ, ಸಂಕಲನ, ಗುಣಾಕಾರ, ಭಾಗಾಕಾರ ಅಂತ ಕರಿತೀವಲ್ಲ, ಇದಾಗಬೇಕು. ನೀರಿನಲ್ಲಿ ನಿಜಕ್ಕೂ ಕೂಡ ಇದು ಒಂದು ಆರ್ಥಿಕ ಶಕ್ತಿ. ಇದು ನೀರು ಕೂಡ ಒಂದು ದೈವಿಕ ಶಕ್ತಿ ಎಷ್ಟು ಮುಖ್ಯವೋ ಇದು ಆರ್ಥಿಕ ಶಕ್ತಿ. ಇಡೀ ಜಗತ್ತು ಅನಾವರಣ ಆಗ್ತಕ್ಕಂಥದ್ದು, ಎಲ್ಲ ಅಭಿವೃದ್ಧಿಗೆ ಪೂರಕವಾಗಿ ಇರುವ ಏಕೈಕ ವಸ್ತು ಅಂದರೆ ಅದು ನೀರು. ನೀರಿನಂತೆ ಮನುಷ್ಯನಾಗಬೇಕು ಅಂತ ಹೇಳ್ತಾನೆ. ಅಂದರೆ ನೀರು ತ್ಯಾಗದ ಸಂಕೇತ, ನೀರೇ ಶಕ್ತಿಯ ಸ್ವರೂಪ, ನೀರು ಸಾಮಾಜಿಕ ಸೇವೆಯ ಸಂಕೇತ. ನೀರಿನಾಗೆ ಅವನು ಅಂತಾನೆ. ಅಂದರೆ ಅವನು ಎಲ್ಲರ ಹತ್ರನೂ ಬೆರೀತಾನೆ, ಎಲ್ಲರ ಹತ್ರ ಸಹಜವಾಗಿ ಒಂದಾಗಿ. ನೋಡಿ, ನೀರಿಗೆ ಶತ್ರುನೇ ಇಲ್ಲ. ನೀರು ಜಗತ್ತಿನಲ್ಲಿ ಯಾರು ವಿರೋಧ ಮಾಡುವ ಪ್ರಶ್ನೆನೇ ಇಲ್ಲ. ಭಾರತದಲ್ಲಿ ಸಾಂಸ್ಕೃತಿಕವಾಗಿ ತುಂಬ ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಹಳ 5,000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಶದಲ್ಲಿ ಸಂಸ್ಕೃತಿ ಮತ್ತು ಜನಪದ ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಜನಪದಕ್ಕೆ ಮೂಲ ಸಾಹಿತ್ಯ ಕಂಠಪಾಠ. ಆ ಕಂಠಪಾಠದ ಮೂಲಕ ಜನರಿಂದ ಜನರಿಗೆ ನೀವು ಗುಡ್ಡಗಾಡು ಜನರಲ್ಲಿ ಜಾಗೃತಿ ಇದೆ. ಉದಾಹರಣೆಗೆ ನಮ್ಮಲ್ಲಿ BR ಹಿಲ್ಸ್ ಇದೆ, ಪಳಿನಿ ಹಿಲ್ಸ್ ಇದೆ, ತಲ್ಮಲೈ ಫಾರೆಸ್ಟ್ ಇದೆ, ಮಹದೇಶ್ವರ ಕಾಡಿದೆ, ಗುಂಡ್ಲುಪೇಟೆ ಗೋಪಾಲ ಸ್ವಾಮಿ ಕಾಡು, ಕೇರಳ, ತಮಿಳುನಾಡು. ನಮ್ಮ ಸರಹದ್ನಲ್ಲಿ ನೀವು ಯಾವುದೇ ಬುಡಕಟ್ಟು ಜನಾಂಗಕ್ಕೆ ಹೋದರೂ ಕೂಡ ನೀರಿಗೆ ಮತ್ತು ಆ ಜನಪದ ಸಾಹಿತ್ಯದ ಮೂಲಕ ಅಗಾಧವಾದ ದೈವತ್ವವನ್ನು ನಾವು ಕಂಡಿದ್ದೇವೆ. ಯಾಕೆಂದರೆ ಅವ್ರಿಗೆ ಗೊತ್ತು ಕಾಡಿನಲ್ಲಿ ನೀರಿನ ಶಕ್ತಿ ಎಷ್ಟು ಅಂತ. ನಾವೆಲ್ಲ ಹೇಳ್ತೀವಿ ಕಾಡಲ್ಲಿ ನೀರು ಸಿಗುತ್ತೆ ಭಾಳ ಬೇಗ ಅಂತ. ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಅದು ನೀರನ್ನು ತರಿಸುತ್ತೆ, ನೀರನ್ನು, ಮಳೆಯನ್ನು ಉಂಟು ಮಾಡುವ ಶಕ್ತಿ ಇದೆಯೋ ಹೊರತು ನೀರು ಸಂಗ್ರಹ ಆದರೂ ಆ ನೀರು ಬಳಕೆಗೆ ನಮಗೆ ಶಕ್ತಿ ಇಲ್ಲ. ಆದರೆ ಆ ಜನ ಎಷ್ಟು ಬುದ್ಧಿವಂತರು ಅಂದರೆ ತಮ್ಮ ಎಲ್ಲ ಜನಪದ ಕಾವ್ಯಗಳಲ್ಲಿ, ಜನಪದ ಹಾಡುಗಳಲ್ಲಿ, ಜನಪದ ಭಜನೆಗಳಲ್ಲಿ ಮತ್ತು ಇತ್ತೀಚೆಗೆ ನಾವು ನೋಡಿ ನಾಟಕಗಳ ಮೂಲಕ ಜಲ ಜಾಗೃತಿ ಆಗ್ತಾ ಇದೆ, ಮತ್ತು ಗೊಂಬೆ ಆಟದ ಮೂಲಕ ಆಗ್ತಾ ಇದೆ, ಯಕ್ಷಗಾನದ ಮೂಲಕ ಆಗ್ತಾ ಇದೆ, ಗಮಕದ ಮೂಲಕ ಆಗ್ತಾ ಇದೆ, ಸಂಗೀತದ ಮೂಲಕ ಆಗ್ತಾ ಇದೆ, ನೃತ್ಯದ ಮೂಲಕ ಆಗ್ತಾ ಇದೆ, ಕೋಲಾಟದಲ್ಲೇ ಆಗ್ತಾ ಇದೆ. ಮತ್ತು ಊರಿನ ಪ್ರತಿ ಹಬ್ಬಗಳು, ಜಾತ್ರೆಗಳು, ಯಾವುದೇ ಶುಭ ಸಂದರ್ಭಗಳಲ್ಲಿ ಹಾಡಿನ ಮೂಲಕವೂ ಕೂಡ, ನೃತ್ಯದ ಮೂಲಕ ಈ ಜಲ ಜಾಗೃತಿ ವಿಶೇಷವಾಗಿ ಆಗ್ತಾ ಇದೆ. ಕ್ರೀಡಾ ಉತ್ಸವಗಳಲ್ಲಿ ಇವತ್ತು ನೀರನ್ನು ಉಳಿಸಿ, ನೀರನ್ನು ಸದ್ಬಳಕೆ ಮಾಡಿಕೊಳ್ಳಿ ಅನ್ನುವ ಆ ಜಾಗೃತಿ ಸಂಕೇತ ಇದೆ. ಬಹುಶಃ ನಮ್ಮ ಎಲ್ಲ ಪುರಾಣಗಳಲ್ಲಿಯೂ ಕೂಡ ನೀರು ಉಳಿಯುವಿಕೆಗೆ ಮತ್ತು ಅದರ ಮರುಬಳಕೆಗೆ ಮತ್ತು ಅದರ ಸಂಗ್ರಹಕ್ಕೆ ಮತ್ತು ನೀರನ್ನು ವ್ಯರ್ಥವಾಗಿ ಹಾಳು ಮಾಡದೆ ಭವಿಷ್ಯಕ್ಕೆ ಉಳಿಸುವ ಜಾಗೃತಿಯನ್ನು ನಮ್ಮ ದೇಶ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ನೋಡಿ, ನೀವು ಗಮನಿಸಿ, ಉತ್ತರ ಭಾರತದಲ್ಲಿ ನಮಗೆ ಹಿಮಾಲಯ ಪರ್ವತದಿಂದ ಅನೇಕ ಜೀವ ನದಿಗಳು ಸಿಗುತ್ತೆ, ದಕ್ಷಿಣದಲ್ಲಿ ಕೆಲವಿದೆ. ಆದರೆ ಗ್ರಾಮಗಳಲ್ಲಿ ಪ್ರತಿ ಒಂದು ಊರಿನಲ್ಲೂ ಹಿಂದಿನ ಜನ ಕಲ್ಯಾಣಿಗಳನ್ನು ಮಾಡ್ತಾಯಿದ್ರು. ನೋಡಿ, ದೊಡ್ಡ ನಾವು ಇವತ್ತು ವಿಶೇಷವಾಗಿ ಒಂದು ಕಲ್ಯಾಣಿಯ ಮುಂದೆ ಇದ್ದೇವೆ. ಆ ಜೀವದ ರಹಸ್ಯವನ್ನು ಇಡೀ ಊರು ಸಂಭ್ರಮ ಪಡುವಂತಹ ಸ್ಥಳವಾಗಿ ಇದು ರೂಪಿತವಾಗ್ತಾ ಇದೆ ಅನ್ನೋದು ಭಾಳ ಸಂತೋಷವಾದ. ವೀಕ್ಷಕರೇ, ನಮ್ಮ ವಿಶ್ವಸಂಸ್ಥೆ, ನಮ್ಮ ಸರ್ಕಾರ ಎಲ್ಲ ತುಂಬ ಅಭಿಯಾನಗಳನ್ನು ಮಾಡ್ತಾ ಇದೆ. ನೀರನ್ನ ಉಳಿಸಿ ಅನ್ನೋ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ. ನಾವು ಆ ಮಟ್ಟಕ್ಕೆ ಹೋಗದೇ ಇದ್ರೂ ನಮ್ಮ ಕೈಲಾದ ಸಣ್ಣ ಒಂದು ಜಾಗೃತಿ, ನಮ್ಮ ಮನೋಭಾವನೆಯಲ್ಲಿ ನಾವು ತಂದು, ನಾವು ದಿನ ಬಳಕೆಯಲ್ಲಿ, ನಮ್ಮ ಪ್ರತಿದಿನದ ಬಳಕೆಯಲ್ಲಿ ಏನು ಬಟ್ಟೆ ಒಗೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ನಮ್ಮ ಸಣ್ಣ ಬಳಕೆಗೆ ಏನು ನೀರನ್ನ ಉಪಯೋಗಿಸ್ತಾ ಇದ್ದೀವಿ, ಅದನ್ನು ಹೇಗೆ ಮರುಬಳಕೆ ಮಾಡ್ಬೋದು. ಈಗ ಉದಾಹರಣೆಗೆ ಪಾತ್ರೆ ತೊಳೆದಿದ್ದ ನೀರು, ಬಟ್ಟೆ ಒಗೆದಿದ್ದ ನೀರೆಲ್ಲ ಅದನ್ನು ಹೊರಗೆ ಹರಿಯಕ್ಕೆ ಬಿಡ್ದೇನೆ ಅದನ್ನೇ ನಮ್ಮ ಮನೆಯಲ್ಲಿರೋವಂಥ ಚಿಕ್ಕ ತೋಟಗಾರಿಕೆ, ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋ ಥರ. ಮತ್ತು ಆದಷ್ಟು
ಕಮ್ಮಿ ಬಳಕೆ ಮಾಡೋದು, ನೀರನ್ನ ಅನಗತ್ಯವಾಗಿ ಪೋಲಾಗಕ್ಕೆ ಬಿಡದೇನೆ ಎಚ್ಚರಿಕೆಯಿಂದ ಬಳಸ್ಕೊಂಡು ನಮ್ಮಿಂದ ಆಗೋ ಒಂದು ಸಣ್ಣ ಸಣ್ಣ ಹೆಜ್ಜೆಯಲ್ಲಿ ನಾವು ಈ ವಿಶ್ವಸಂಸ್ಥೆಗೆ ಕೈಗೂಡಿಸ್ಬೋದು. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದು ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಾವೆಲ್ಲರೂ ನೀರನ್ನ ಉಳಿಸ್ಕೊಂಡು ಕುಡಿಯುವ ನೀರಿಗೆ ನಮಗೆ ಏನಿದೆ ಆ ಪ್ರಾಮುಖ್ಯತೆನ ಕೊಟ್ಟು ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತೀವಿ. ಸರ್, ಈ ದಿನ ನೀವು ಬಂದು ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದೀರಾ. ವಿಶ್ವ ಜಲ ದಿನದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಮತ್ತು ಅದರ ಜಾಗೃತಿ, ನಾವು ಹೇಗೆ ಅದನ್ನು ಉಳಿಸ್ಕೋಬೇಕು ಅಂತ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ತುಂಬ ಹೃದಯದ ಧನ್ಯವಾದಗಳು ಸರ್.